ನಮಸ್ಕಾರ ಸ್ನೇಹಿತರೆ, ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಸೆಟ್ ಪರೀಕ್ಷೆಯ ಪೇಪರ್ 2ನ ಮುಂದುವರಿದ ಭಾಗವನ್ನು ಈ ವಿಡಿಯೋದ ಮುಖಾಂತರ ನೋಡೋಣ. 51ನೇ ಪ್ರಶ್ನೆ, ಕಾವ್ಯ ಒಂದು ಅನುಕರಣಾತ್ಮಕ ಕಲೆ ಎಂದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಅರಿಸ್ಟಾಟಲ್. 52ನೇ ಪ್ರಶ್ನೆ, ಇಂಗ್ಲಿಷ್ನ ಕ್ರಿಕೆಟ್ ಶಬ್ದವು ಗ್ರೀಕ್ ಭಾಷೆಯ ಕ್ರಿಟಿಕೋಸ್ ನಿಂದ ಬಂದಿದೆ. ಕ್ರಿಟಿಕೋಸ್ನ ಅರ್ಥವೇನು ಅಂದರೆ ಇದಕ್ಕೆ ನೀವು ಉತ್ತರವನ್ನು ಕಾಮೆಂಟನ್ನು ಮಾಡಿರಿ. 53ನೇ ಪ್ರಶ್ನೆ, ಮುಕ್ತ ಛಂದಸ್ಸನ್ನು ಮೊದಲ ಬಾರಿಗೆ ಬಳಕೆಗೆ ತಂದವರು ಯಾರಪ್ಪ ಅಂದರೆ ಗೋಕಾಕರು. ಮುಕ್ತ ಛಂದಸ್ಸು ಕರ್ನಾಟಕದ ವೀರಗಲ್ಲುಗಳು ಈ ಕೃತಿಯನ್ನು ಬರೆದವರು ಆರ್ ಶೇಷಶಾಸ್ತ್ರಿರವರು ಈ ವೀರಗಲ್ಲು ಎಂಬ ಒಂದು ಕೃತಿಯನ್ನು ಬರೀತಾರೆ. ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ಕಟ್ಟುತ್ತೇವೆ ಕಟ್ಟೇ ಕಟ್ಟುತ್ತೇವೆ ಎಂದು ಕನಸು ಕಂಡ ಕವಿ ಯಾರಪ್ಪ ಅಂದರೆ ಸತೀಶ್ ಕುಲಕರ್ಣಿರವರು. ಭರತನು ಹೇಳಿಲ್ಲದ ರಸಪ್ರಭೇದ ಯಾವುದಪ್ಪ ಅಂತಂದರೆ ಶಾಂತರಸ. ರಸೋವೈಸ್ಯ ವಿಮರ್ಶಾ ಗ್ರಂಥದ ಕರ್ತೃ ಯಾರಪ್ಪ ಅಂತಂದರೆ ಕುವೆಂಪುರವರು. ಧ್ವನಿತತ್ವದ ಮೂಲ ಪ್ರೇರಣೆ ಇದು ಯಾವುದಪ್ಪ ಅಂದರೆ ಸ್ಫೋಟವಾದ ಅನ್ನೋದು. ಅನುಪ್ರಾಸದಲ್ಲಿ ಎರಡು ಅಕ್ಷರಗಳು ಜೊತೆಯಾಗಿ ಹಲವು ಕಡೆ ಬಂದರೆ ಅದಕ್ಕೆ ಚೇಕಾನುಪ್ರಾಸ ಅಂತೇಳಿ ನಾವು ಕರಿತೀವಿ. 60ನೇ ಪ್ರಶ್ನೆ, ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಸಾದೃಶ್ಯ ಸಂಪತ್ತನ್ನು ಹೇಳುವ ಅಲಂಕಾರ ಯಾವುದಪ್ಪ ಅಂತಂದರೆ ಉಪಮಲಂಕಾರ. ನೆಕ್ಸ್ಟ್ 61ನೇ ಪ್ರಶ್ನೆ, ಶ್ರೀ ಪಾದರಾಜರ ಪೂರ್ವದ ಹೆಸರೇನು ಅಂತ ಕೇಳಿದ್ದಾರೆ. ಪಾದರಾಜರ ಪೂರ್ವದ ಹೆಸರು ಲಕ್ಷ್ಮೀ ನಾರಾಯಣ ಅಂತೇಳಿ. ಹೊಸಗನ್ನಡದ ಮುಗೋಳಿ ಎಂದು ಯಾರನ್ನು ಕರೆಯುತ್ತಾರಪ್ಪ ಅಂತಂದರೆ ಮುದ್ದಣ್ಣನವರಿಗೆ ಕರೀತಾರೆ. ಇದು ಸಾಮಾಜಿಕ ವಿಮರ್ಶೆಯ ಒಂದು ಮುಖ್ಯ ಬೆಳವಣಿಗೆ ಅಂದರೆ ಅದು ಮಾರ್ಕ್ಸ್ವಾದಿಯ ವಿಮರ್ಶೆ. ನೆಕ್ಸ್ಟು 64ನೇ ಪ್ರಶ್ನೆ, ಚಂದ್ರಹಾಸನ ಕಥೆಯನ್ನೊಳಗೊಂಡ ಕೃತಿ ಯಾವುದಪ್ಪ ಅಂದರೆ ಜೈಮಿನಿ ಭಾರತ. ಪ್ರತಿಭೆಯನ್ನು ವಸ್ತುನಿಷ್ಠ ಪ್ರತಿಭೆ ಮತ್ತು ವ್ಯಕ್ತಿನಿಷ್ಠ ಪ್ರತಿಭೆ ಎಂದು ವಿಂಗಡಿಸಿದವರು ಶ್ರೀ ಅರವಿಂದರು ಅಂತೇಳಿ. 66ನೇ ಪ್ರಶ್ನೆ, ಅನ್ಯ ಜ್ಞಾನಶಾಸ್ತ್ರಗಳ ಮೂಲಕ ಅಧ್ಯಯನ ಎಂದರೇನು? ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ. ಅದಕ್ಕೆ ನೇರವಾದ ಉತ್ತರ ಯಾವುದಪ್ಪ ಅಂದರೆ ABCಗಳೆಲ್ಲವೂ ಸರಿ. ಅಂದರೆ ಏನಿದೆ, ಕವಿಯು ಕೃತಿಯೊಂದನ್ನು ಪರಿಶೀಲನೆಗೆ ತೆಗೆದುಕೊಂಡಾಗ ಇತರೆ ಜ್ಞಾನಗಳ ಸಹಕಾರ ಪಡೆಯುವುದು. ಒಂದು ಸಾಹಿತ್ಯ ಕೃತಿಯನ್ನು ಅಧ್ಯಯನ ಮಾಡುವಾಗ ಚರಿತ್ರೆ, ಸಮಾಜಶಾಸ್ತ್ರ, ತತ್ವ, ಮನಃಶಾಸ್ತ್ರ, ಸಮಾಜಶಾಸ್ತ್ರಗಳ ದೃಷ್ಟಿಯಿಂದ ವಿಶ್ಲೇಷಿಸಿ ನೋಡುವುದು. ಮೂರನೇದು ಅನ್ಯ ಜ್ಞಾನಗಳ ಅರಿವು, ತಿಳುವಳಿಕೆ ಮತ್ತು ತಂತ್ರಗಳನ್ನು ಬಳಸಿಕೊಳ್ಳುವುದು. ಅಂದರೆ 3ಕ್ಕೂ 3 ಸರಿಯಾದ ಉತ್ತರ. 67 ಅನ್ಯ ಜ್ಞಾನ ಶಿಸ್ತುಗಳ ಮೂಲಕ ಅಧ್ಯಯನ ಯಾವ ವಿಮರ್ಶೆಗೆ ಸೇರಿಸಬಹುದಾಗಿದೆಪ್ಪ ಅಂದರೆ ಇದು ಅನ್ವಯಿಕ ವಿಮರ್ಶೆಗೆ. ನೆಕ್ಸ್ಟು ಸಾಹಿತ್ಯದಿಂದ ಸಮಾಜವು ಪ್ರಭಾವಿತವಾಗುವ ಅಂಶಗಳಿವು. ಅಂದರೆ ಮೇಲಿನಗಳೆಲ್ಲವೂ ಅಂತೇಳಿ ಕೊಟ್ಟಿರ್ತಾನೆ. ಏನಿದಾವು? ಸಾಹಿತ್ಯವು ಆ ಕಾಲದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಪರಿಸರವನ್ನು ಪ್ರಭಾವಿಸುತ್ತದೆ. ನೆಕ್ಸ್ಟು ಸಾಹಿತ್ಯವು ಸಮಾಜಕ್ಕೆ ಹಿತೋಪದೇಶ ಮಾಡುತ್ತದೆ. ಸಾಹಿತ್ಯವು ಸಮಾಜದ ಅಸ್ತವ್ಯಸ್ತವನ್ನು ಬದುಕನ್ನು ಬದಲಾಯಿಸುತ್ತದೆ ಅಂತೇಳಿ 3 ಆಪ್ಷನ್ ಇದಾವೆ. 3ಕ್ಕೆ 3 ಸರಿಯಾದ ಉತ್ತರ. 69ನೇ ಕ್ವಶನ್, ಸರಸ್ವತ್ಯಸ್ತತ್ವಂ ಕವಿ ಸಹೃದಯಭ್ಯಾಂ ವಿಜಯತೆ. ಅಂದರೆ ಸರಸ್ವತಿಯ 2 ತತ್ವಗಳು ಕವಿ ಮತ್ತು ಸಹೃದಯರು ಎಂದು ಓದುಗನಿಗೆ ಕವಿ ಸಮಾನವಾದ ಸ್ಥಾನವನ್ನು ಕೊಟ್ಟ ಲಾಕ್ಷಣಿಕನಾರಪ್ಪ ಅಂತಂದರೆ ಅಭಿನವ ಗುಪ್ತರವರು. 70ನೇ ಪ್ರಶ್ನೆ, ವಿಮರ್ಶಕವನ್ನು ವಕ್ರೋಕ್ತಿ ಜೀವಿತದಲ್ಲಿ ಕಾವ್ಯದಲ್ಲಿ ಅಡಿಗಿರಿತಕ್ಕ ತತ್ವವನ್ನು, ಸೌಂದರ್ಯವನ್ನು ಹೊರಗೆಳೆದು ತೋರಿಸುವ ಕವಿಯ ಭಾರವನ್ನು ಕಡಿಮೆ ಮಾಡುವ ವಂದನೀಯನೆಂದು ಹೇಳಿದೆ. ಈ ಹೇಳಿಕೆ ಯಾರ್ದಪ್ಪ ಅಂತಂದರೆ ಕುಂತಕ. 71ನೇ ಪ್ರಶ್ನೆ, ಕಾವ್ಯಶೋಭೆಯ ಕರ್ತಾರೋ ಧರ್ಮಗುಣ ತದತಿಶಯ ಹಿತವಸ್ತು ಅಲಂಕಾರ ಪೂಗಿವೆ ನಿತ್ಯ. ಇದನ್ನು ಯಾರು ಹೇಳಿದಾರಪ್ಪ ಅಂತಂದರೆ ವಾಮನರವರು ಹೇಳಿದ್ದಾರೆ. ರಾಷ್ಟ್ರಗೀತೆ ಸುಧಾರಕ ಎಂಬ ಕವನ ಸಂಕಲನದ ಕವಿ ಶಿವರಾಮ್ ಕಾರಂತರವರು. ಸರ್ವಮಂಗಳ ಕಾದಂಬರಿಯ ಲೇಖಕರು ಯಾರು ಅಪ್ಪ ಅಂತಂದರೆ ಚದುರಂಗ. ಭಾಷೆಯ ಅತ್ಯಂತ ಚಿಕ್ಕ ಘಟಕ ಧ್ವನಿಮಾ ಅನ್ನೋದು ಭಾಷೆಯ ಅತ್ಯಂತ ಚಿಕ್ಕ ಘಟಕ. ಪ್ರಸಾದವೆಂಬುದು ಒಂದು ಗುಣ. ಕರ್ನಾಟಕದಲ್ಲಿ ಹೆಚ್ಚಾಗಿ ದೊರೆಯುತ್ತಿರುವ ಶಾಸನಗಳು ಯಾವತ್ತಪ್ಪ ಅಂದರೆ ದಾನ ಶಾಸನ. ದಯವಿಟ್ಟು ಲೈಕ್ ಆ್ಯಂಡ್ ಶೇರ್, ಅದ್ರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡೋರ ಸಂಖ್ಯೆ ಹೆಚ್ಚಿದೆ, ಆದರೆ ಸಬ್ಸ್ಕ್ರೈಬ್ ಮಾಡೋರ ಸಂಖ್ಯೆ ಕಡಿಮೆ ಇದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಮಸ್ಯೆಯ ಮಗು ಯಾರ ಕೃತಿ ಅಂತಂದರೆ ತ್ರಿವೇಣಿಯರವರು.
ರೂಪನಿಷ್ಠೆ ವಿಮರ್ಶಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು I.A. ರಿಚರ್ಡ್ಸ್ ಅಂತೇಳಿ. ಮದನರಿಪು ಯಾವ ಅಂಶಗಣದ ಪ್ರಭೇದ ಅಂದರೆ ರುದ್ರಗಣ. ಶಾಸನ ಅಧ್ಯಯನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಯಾರನ್ನು ಕರೆಯುತ್ತಾರೆ? ಪ್ಲೇಟ್ ಮತ್ತು ರೈಸ್ ಅನ್ನೋರು. ಇದಕ್ಕೆ ಉತ್ತರ ನೀವೇ ಕಳಿಸಬೇಕು. ತ್ರಿಪದಿ ಎಂಬ ಹೆಸರು ಡ್ಯಾಶ್ನಿಂದ ಬಂದಿದೆ. ತ್ರಿಪದಿ ಎಂಬ ಹೆಸರು ಡ್ಯಾಶ್ನಿಂದ ಬಂದಿದೆ. ತ್ರಿವದಿ, ತ್ರಿವಿಧಿ, ಅಂತೇಳಿ. ಶಬ್ದಮಣಿ ದರ್ಪಣವನ್ನು ಮೊದಲು ಸಂಪಾದಿಸಿದವರು ಯಾರಪ್ಪ ಅಂದರೆ ಜೆ. ಗ್ರಾರೈಟ್ ಅಂತೇಳಿ. ಮೂಲ ದ್ರಾವಿಡ ಕ ಧ್ವನಿಯ ಕಾರ ತಾಲವೀಕರಣ ಪ್ರಕ್ರಿಯೆಯನ್ನು ಉಳಿಸಿಕೊಂಡು ಬಂದಿರುವ ಭಾಷೆ ಕನ್ನಡ. ಶೋಧ, ತುಳು, ಕುಯಿ, ಗದಗ, ಪರ್ಜಿ ಇವೆಲ್ಲವೂ. ಕನ್ನಡದ ಮೊದಲ ವಿಡಂಬನ ಕಾವ್ಯ ಸಮಯ ಪರೀಕ್ಷೆ. ನನ್ನ ನಿನ್ನೊಳಗಿನ ಕಣ್ಣು ಮುಚ್ಚಾಲೆ ಯಾರ ಆತ್ಮಕಥನ ಅಂದರೆ ಇದು ಸಿದ್ದಯ್ಯ ಪೌರಾಣಿಕ ಅಂತೇಳಿ. 86. ಈ ಕೆಳಕಂಡ ಚಂಪು ಕವಿಗಳಲ್ಲಿ ವಿಡಂಬನಾಕಾರನಾಗಿ ಗುರುತಿಸಿಕೊಂಡವರು ಬ್ರಹ್ಮಶಿವ. ವೀರಶೈವ ಮತಸ್ಥಾಪನಾಚಾರ್ಯನೆಂಬ ಬಿರುದುಳ್ಳವನು ಗುರುಬಸವ. ಕನ್ನಡ ವಿಮರ್ಶೆ ನೆಲೆ ಬೆಲೆ ಇದು ಯಾವ ವಿಶ್ವವಿದ್ಯಾಲಯದ ಪ್ರಕಟಣೆ ಅಂದರೆ ಬೆಂಗಳೂರು ವಿಶ್ವವಿದ್ಯಾಲಯ. ಯಾತ್ರಿಕನ ಸಂಚಾರ ಯಾರ ಕೃತಿ ಅಂದರೆ ಹರ್ಮನ್ ಮೊಂಗ್ಲಿಂಗ್ ಅಂತೇಳಿ. ಬ್ರಾಹ್ಮಣ ಹುಡುಗ ಎಂಬುದು ಇವನ ಕವನ ಸಂಕಲನವಾಗಿದೆ. ರಾಮಚಂದ್ರ ಶರ್ಮಾ. ಕೆಳಗಿನವುಗಳಲ್ಲಿ ಯಾವುದು ಸರಿ ಹೊಂದುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಇದು ಕುಂತಕನ ವಕ್ರೋಕ್ತಿ ಸಿದ್ಧಾಂತ, ಭಾಮನ ಅಲಂಕಾರ ಸಿದ್ಧಾಂತ, ವಾಮನ ರೀತಿ ಸಿದ್ಧಾಂತ, ಆನಂದವರ್ಮಂದು ಗುಣ ಸಿದ್ಧಾಂತ ಅಲ್ಲ. ಕಾವ್ಯದರ್ಶನದ ಕರ್ತೃ ಯಾರಪ್ಪ ಅಂದರೆ ದಂಡಿ. ರೀತಿ ಕೃತಿಗೊಪ್ಪುವ ಮೇ ಎಂದು ಕನ್ನಡದ ಅಲಂಕಾರಿಕ ಯಾರು ಅಂದರೆ 2ನೇ ನಾಗವರ್ಮ. ಪಾಶ್ಚಾತ್ಯ ಸ್ಟೈಲ್ಗೆ ಸಂವಾದಿಯಾದ ಭಾರತೀಯರ ಪರಿಕಲ್ಪನೆ ಅದು ರೀತಿ. ಕಂದ ಪದ್ಯದಲ್ಲಿ ಅರ್ಧ ಸಂವೃತ್ತ ಮಾತ್ರೆಗಳ ಸಂಖ್ಯೆ ಎಷ್ಟಂದರೆ 32. ರಾಚಮಲ್ಲನ ಆಶ್ರಮದಲ್ಲಿದ್ದ ಚಾವುಂಡರಾಯನ ಕಾಲ ಕ್ರಿಸ್ತಶಕ 975. ಆದಿಯಲ್ಲಿ ಒಂದು ಗುರು ಇರುವ ವೃತ್ತ ಯಾವುದಪ್ಪ ಅಂದರೆ ಉತ್ಪಲಮಾಲಾ ವೃತ್ತ. ಹಾಲುಮತ ದರ್ಶನ ಕೃತಿಯ ರಚನೆಕಾರ ಶಂಭಾ ಜೋಶಿ ಅನ್ನೋರು. ಕೊನೆಯ ಪ್ರಶ್ನೆ, ಯೂರಿಪಿಡಿಸ್ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದವರು ಕೆ. ಮರುಳಸಿದ್ದಪ್ಪ ಅನ್ನೋರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.